ನೀವ್ ಹಿಂದೆ ಅಮೆರಿಕದಲ್ಲಿದ್ರಿ, ಒಳ್ಳೆ ಸಂಪಾದನೆ ಬರ್ತಿತ್ತು ಅಂತ ಅನ್ಕೋಣ. ಆ ರಾಜಕಾರಣಕ್ಕೆ ಬಂದು ನೀವು ಕಳ್ಕೊಂಡಿದ್ ಜಾಸ್ತಿನ ಗಳಿಸಿದ್ ಜಾಸ್ತಿನ? ದುಡ್ಡನ್ನ ಅಥವಾ ಬದುಕನ್ನ? ನೀವ್ ಯಾವ ರೀತಿ ಬೇಕಾದ್ರೂ ವ್ಯಾಖ್ಯಾನ ಮಾಡ್ಬೋದು. ನಾನು ದುಡ್ಡು ಕಳೆದಿದ್ ಅಂದ್ರೆ ದುಡ್ಡುನು ಅಷ್ಟೇ ಸಮಾಜದಿಂದ ಬರೋದು, ಪ್ರಕೃತಿಯಿಂದ ಬರೋದು, ಪ್ರಕೃತಿಯಿಂದ ದುಡ್ಡು ಜಾಸ್ತಿ ಕೊಡ್ತೀವಿ. ದುಡ್ಡು ಕಳ್ಕೊಂಡಿದ್ದೀರಾ? ದುಡ್ಡು ಕಳೆದಿದ್ವಿ. ನೀವು 2013 ಚುನಾವಣೆಯಲ್ಲಿ ನಿಮ್ಮ ಅಫಿಡವಿಟ್ ಅನ್ನು ನೋಡಿದಾಗ ಒಂದು 2,27,00,000 ಅಂತ ತೋರಿಸ್ತೀರಿ. ಆದ್ರೆ 14ರ ಚುನಾವಣೆ ನಿಂತಾಗ 5,44,00,000 ಅಂತ ತೋರಿಸ್ತೀರಿ. 2018ರ ಚುನಾವಣೆ ನಿಂತಾಗ 7,29,00,000 ತೋರಿಸ್ತೀರಿ. ಇದೇ ರೀತಿ ಪ್ರತಿದಿನ ಹೋರಾಟ ಮಾಡ್ತಿದ್ರೆ ಖಜಾನೆಯಲ್ಲಿ ದುಡ್ಡಿಂಗ್ ಜಾಸ್ತಿ ಆಗ್ತಾ ಹೋಯ್ತು. ನೋಡಿ, 2002 ಮತ್ 13 ಮತ್ತು 14 ಒಳ್ಳೆ ಪ್ರಶ್ನೆ. 13-14 ನಮ್ಮ ಶ್ರೀಮತಿ ಅವರಿಗೆ ನೀವು ಅದನ್ನ ನೋಡಿದಾಗ ನನ್ನ ಆಸ್ತಿ ಜಾಸ್ತಿ ಆಗಿಲ್ಲ, ನನ್ನ ಆಸ್ತಿ ಕಡಿಮೆನೇ ಆಗಿದೆ. ನನ್ಗೆ ಯಾವ್ದು ಆಸ್ತಿನೂ ಇಲ್ಲ. ಆಗ ನೋಡಿದ್ರೆ ನಮ್ಮ ಶ್ರೀಮತಿ ಅವರಿಗೆ ಅವ್ರ ಕಡೆಯಿಂದ, ಅವ್ರ ಮನೆ ಕಡೆಯಿಂದ ಕೆಲವೊಂದು ಆಸ್ತಿಗಳು ಬಂತು. ಅದನ್ನ ತೋರಿಸಿರೋದಷ್ಟೇ. ಅದಕ್ಕೆ ಮೊದಲು ಅವ್ರ ಆಸ್ತಿ ಇರ್ಲಿಲ್ಲ. ಅವ್ರ ಪಾಲಿಗೆ 2012-13 ಸಂದರ್ಭದಲ್ಲಿ ಅವರ ಜಾಯಿಂಟ್ ವೆಂಚರ್ಗೆ ಅವ್ರ ಅಪ್ಪ ಕೊಟ್ಟು ಮಕ್ಕಳಿಗೆ ಪಾಲ್ ಕೊಡ್ತಾರೆ. ಅದ್ರ ಮೂಲಕ ಅವ್ರಿಗೆ ಒಂದಷ್ಟು ಅಪಾರ್ಟ್ಮೆಂಟ್ಸ್, ಸೈಟ್ಗಳು ಬಂತು. ಅದ್ರ ಮೂಲಕ ಇದ್ ಮಾಡಿರುವಂತದ್ದು. ಮತ್ತೆ ನಾವು ದುಡಿದಿರೋದು. ಆಮೇಲೆ 2014ರಿಂದ ನನ್ನ ಕೊನೆ ಎಲೆಕ್ಷನ್ 18ರಿಂದ 24ಕ್ಕೆ ನಿಂತಾಗ 6 ವರ್ಷದಲ್ಲಿ ಸಾಕಷ್ಟು ಇನ್ಫ್ಲೇಷನ್. ಸೇಮ್ ಅದೇ ನೋಡಿದಾಗ ಆಸ್ತಿಗಳು ಕಡಿಮೆ ಆಗಿದೆ, ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆ. ಅದ್ರಲ್ಲಿ ನೀವು ನೋಡಿದಾಗ ಒಂದು 5-6 ಅಪಾರ್ಟ್ಮೆಂಟ್ಗಳು ಇಲ್ಲ. ನೀವು 18ರ ಅಫಿಡವಿಟ್ ಅಲ್ಲಿ ನೋಡಿದಾಗ ನಮ್ಮ ಮನೆಯವರ ಹೆಸರಲ್ಲಿ ಒಂದು 8-9 ಅಪಾರ್ಟ್ಮೆಂಟ್ಸ್ ಇದ್ವು. 2024 ಇದರಲ್ಲಿ ಒಂದು 2-3 ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಕಳೆದು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದ್ ಸ್ವಲ್ಪ ಬೇರೆ ಜಮೀನು ತಗೊಂಡು ಹೀಗೆಲ್ಲ ಆಗಿದೆ. ಆದ್ರೆ ವ್ಯಾಲ್ಯೂಯೇಷನ್ ಜಾಸ್ತಿ ಆದ ಕಾರಣಕ್ಕಾಗಿ ನಿಮ್ಗೆ ಅಷ್ಟು ದುಡ್ಡು ಕಾಣಿಸಿದೆ ಅಷ್ಟೇ. ಸೊ ನಮ್ ದುಡ್ಡು ನಾವು ಕಳೆದಿದ್ದೀವಿ ಅಂದ್ರೆ ಕಡಿಮೆ ಆಗಿದೆ. ಕಡಿಮೆ ಆಗಿರೋದಕ್ಕೆ ಕಾರಣ ನಾನು ದುಡಿಯೋದು ನಿಲ್ಸ್ಬಿಟ್ಟೆ 2018ರಿಂದ ಈಚೆಗೆ. ಹಾಗಾಗಿ ನನ್ಗೇನ್ ಬೇಕಾಗಿಲ್ಲ ಆದಾಯ. ಈಗ ಎಷ್ಟಿದ್ಯೋ ಅಷ್ಟು ಬಾಡಿಗೆ ಗಿಡಿಗೆ ನಮ್ಮ ಮನೆಯವ್ರು ನಡೀತಾ ಇದೆ. ನಮ್ಮ ಪೂರ್ವಿಕರದ್ದು ಒಂದಷ್ಟು ಆಸ್ತಿ ಇದೆ, ಅಷ್ಟು ಸಾಕು. ಆದ್ರೆ ದುಡಿಯೋದಿಲ್ಲ. ಅದ್ರ ಜೊತೆಗೆ ನಾನು ನಮ್ಮಲ್ಲಿ ನನ್ಗೊಂದು ಖರ್ಚು ವೆಚ್ಚಗಳನ್ನ ನಾವೇ ಕೆಲವೊಂದು ನಿಭಾಯಿಸ್ಕೊಂಡು ಸಾಕಷ್ಟು ಖರ್ಚು ಮಾಡಿದೀವಿ. ಆದ್ರೆ ಗಳಿಸಿರೋದು ನಾನು ಅಲ್ಲಿದ್ದು ಬೇರೆ ಏನ್ ಗಳಿಸ್ತಿದ್ನೋ ದುಡ್ಡು ಗಳಿಸ್ತಿರ್ಬಹುದು. ಪ್ರೀತಿ ಅಭಿಮಾನನು ಅನ್ನೋದನ್ನು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದು ಇರುತ್ತೋ ಹೋಗುತ್ತೋ, ನಾವೇನೋ ತಪ್ಪು ಮಾಡಿದಾಗ ಆ ಅಭಿಮಾನ ಹಾಗೆ ಹೋಗ್ಬಿಡುತ್ತೆ. ಅದಲ್ಲ, ಅದಕ್ಕಿಂತ ನಾನು ಬದುಕಿಗೊಂದು ಸಾರ್ಥಕತೆ ಕಂಡ್ಕೊಂಡಿದ್ದೆ. ನನ್ಗೆ ಏನ್ ಬೇಕು, ಏನ್ ಮಾಡ್ಬೇಕು ಅನ್ಸಿದ್ರೆ ಅದನ್ನ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ಅನ್ಕೊಂಡಂಗೆ ಬದುಕಿದ್ರಿ ಅಂತ ಅನ್ಸುತ್ತಾ? ಎಲ್ಲಾ ವಿಚಾರಗಳಲ್ಲೂ ಅಲ್ಲ. ಆದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಏನ್ ಯಾಕಂದ್ರೆ ಅಂದ್ಕೊಂಡಂಗೆ ಬದುಕೋದಿಕ್ಕೆ ನಮ್ಗೆ ಸಕ್ಸಸ್ ಅವೆಲ್ಲ ಬೇಕು. ಈ ಹೋರಾಟದ ಬದುಕು ಬಯಸಿ ಬಂದಿದ್ದು. ಸೊ ಹಾಗಾಗಿ ನಾನು ಈ ವಿಷಾದ ಇಲ್ಲ. ಬದುಕು ನನಗೆ ಇನ್ನೂ ಏನೇನೋ ಮಾಡ್ಬೇಕಾಗಿತ್ತು, ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆದ್ರೆ ಮುಂದಕ್ಕೆ ಕೊಡೋದಿಲ್ಲ ಅಂತೇನು ಇಲ್ಲ. ಆದ್ರೆ ನಾನು ಹೇಳ್ದಂಗೆ ಯಾವುದೇ ವಿಷಾದ ಇಲ್ಲ. ನಾನು ಆಯ್ಕೆ ಮಾಡ್ಕೊಂಡಿರೋದಿಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೀನಿ, ಸಂತೃಪ್ತಿಯಿಂದ ಇದ್ದೀನಿ. ಕೆಲವೊಂದು ಬೇಸರಗಳು, ನೋವು, ದುಃಖ, ದುಮ್ಮಾನಗಳು ಬದುಕೋದ್ಮೇಲೆ ಇದ್ದೇ ಇರುತ್ತೆ. ಆದ್ರೆ ನನ್ನ ಆಯ್ಕೆಯ ವಿಚಾರಕ್ಕೆ, ನಾನು ರಾಜಕೀಯ ಮತ್ತು ಸಾರ್ವಜನಿಕ ಬದುಕನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ನನಗೆ ಯಾವುದೇ ವಿಷಾದ ಇಲ್ಲ. 4 ಅಲ್ಲ, ಇನ್ನೇನ್ ಬಹುತೇಕವಾಗಿ ನಾನು ಸೋಲೋದಿಲ್ಲ ಅನ್ಸುತ್ತೆ ಚುನಾವಣಾ ರಾಜಕಾರಣದಲ್ಲಿ. ಆದ್ರೆ ಇಲ್ಲಿ ತನಕ ಸೋತಿರೋದಕ್ಕೆ ನನ್ಗೆ ಯಾವ ತರಹದ ವಿಷಾದವೂ ಇಲ್ಲ.